ಒಂದ್ ಕಡೆ ಡೆಂಗಿ ಹಾವಳಿಯಾದ್ರೆ ಇತ್ತ ಬಾಗಲಕೋಟೆಯಲ್ಲಿ ನಕಲಿ ವೈದ್ಯರ ಹಾವಳಿ ಜೋರಾಗಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಬಿಎ, ಬಿಕಾಂ ಡಿಗ್ರಿ ಓದಿದವರು ವೈದ್ಯ ವೃತ್ತಿ ಮಾಡ್ತಾ ಇರುವ ಅಚ್ಚರಿ ಪ್ರಕರಣ ಬಯಲಾಗಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಡೆಂಗಿ ಸಂಕಟದ ಮಧ್ಯೆ ನಕಲಿ ವೈದ್ಯರ ಹಾವಳಿ. ಬಾಗಲಕೋಟೆಯಲ್ಲಿ ಪಿಯುಸಿ ಓದಿದಾಕೆ ವೈದ್ಯೆ, ಫೇಕ್ ಡಾಕ್ಟರ್ಸ್ ಬಗ್ಗೆ ಕಾಕಿಯಿಂದ ಮಾಹಿತಿ ಕಲೆ. ಬಾಗಲಕೋಟೆಯಲ್ಲಿ ಒಂದು ಕಡೆ ಡೆಂಗಿ ಆದ್ರೆ ಮತ್ತೊಂದೆಡೆ ನಕಲಿ ವೈದ್ಯರ ಹಾವಳಿ. ಎಸ್ಪಿ ಅಮರನಾಥ್ ರೆಡ್ಡಿ ರೆಡಿ ಮಾಡಿರುವ ನಕಲಿ ವೈದ್ಯರ ಪಟ್ಟಿ ಇದಕ್ಕೆಲ್ಲ ಸಾಕ್ಷಿಯಾಗಿದೆ. ಹೌದು, ಪೊಲೀಸರ ಪರಿಶೀಲನೆ ಪ್ರಕಾರ ಜಿಲ್ಲೆಯಲ್ಲಿ 384 ನಕಲಿ ವೈದ್ಯರು ಇರೋದು ಪತ್ತೆಯಾಗಿದೆ. ಅಚ್ಚರಿ ಅಂದ್ರೆ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಬಿಎ, ಬಿಕಾಂ ಓದಿದವರು ಇಲ್ಲಿ ಡಾಕ್ಟರ್ ಆಗಿದ್ದಾರೆ. ಈ ಹಿನ್ನೆಲೆ ಅಲರ್ಟ್ ಆಗಿರುವ ಪೊಲೀಸರು ಜಿಲ್ಲೆಯ 22 ಠಾಣೆಯ ವ್ಯಾಪ್ತಿಯಲ್ಲಿ ನಕಲಿ ವೈದ್ಯರ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ತಮ್ಮ ಪದವಿ ಪತ್ರವನ್ನು ಹೊಂದದೇ ಇರತಕ್ಕಂಥ ವೈದ್ಯರನ್ನು ಪತ್ತೆ ಮಾಡಿ ನಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಈಗಾಗಲೇ ತಿಳಿಸಲಾಗಿತ್ತು. ಅದರ ಆಧಾರದ ಮೇಲೆ ನಮ್ಮ ಬೀಟ್ನಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸಿಬ್ಬಂದಿರವರು ಮಾಹಿತಿಯನ್ನು ನಮಗೆ ಸಂಗ್ರಹಿಸಿ ನೀಡಿದ್ದಾರೆ. ಆ ಮಾಹಿತಿಯ ಪ್ರಕಾರ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 300ಕ್ಕಿಂತ ಹೆಚ್ಚು ವೈದ್ಯರು ಅಥವಾ ಅವರು ಯಾವುದೇ ಒಂದು ಅವರಿಗೆ ಅವಶ್ಯಕವಿರುವಂತಹ ಪದವಿಯನ್ನು ಹೊಂದದೇನೆ ಅವರು ಈಗ ತಮ್ಮ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಮಲ್ಲಿದೆ. ಎಸ್ಪಿ ಅಮರನಾಥ್ ರೆಡ್ಡಿ ಅವರು ಗುಪ್ತ ಮಾಹಿತಿ ಮೂಲಕ ನಕಲಿ ವೈದ್ಯರ ಪಟ್ಟಿ ಮಾಡಿದ್ದಾರಂತೆ. ಜಮಖಂಡಿ ತಾಲೂಕಿನ ಸಾವಳಗಿ ಠಾಣಾ ವ್ಯಾಪ್ತಿಯಲ್ಲಿ 60 ಜನ ನಕಲಿ ವೈದ್ಯರು, ಬೀಳಗಿ ಠಾಣಾ ವ್ಯಾಪ್ತಿಯಲ್ಲಿ 39 ನಕಲಿ ವೈದ್ಯರು, ಮುಧೋಳ ಠಾಣಾ ವ್ಯಾಪ್ತಿಯಲ್ಲಿ 37 ನಕಲಿ ವೈದ್ಯರು, ಕಲಾದಗಿ ಠಾಣಾ ವ್ಯಾಪ್ತಿ 29 ನಕಲಿ ವೈದ್ಯರಿದ್ದಾರೆ. ಬಿಎಎಂಎಸ್ ಓದಿ ಅಲೋಪತಿ ಚಿಕಿತ್ಸೆ ನೀಡುತ್ತಿರುವ ನಕಲಿ ವೈದ್ಯರ ಸಂಖ್ಯೆ 50ರಷ್ಟಿದೆ ಅಂತ ಪಟ್ಟಿ ಮಾಡಲಾಗಿದೆ. ಇನ್ನು ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ಕವಿತಾ ಬಾಡನವರ ಪಿಯುಸಿ ಓದಿದ್ದು ಗರ್ಭಪಾತ ದಂಧೆ ಮಾಡುತ್ತಿದ್ದಳು. ಏಕೆಯ ದಂಧೆಗೆ 1 ತಿಂಗಳ ಹಿಂದೆ ಮಹಾರಾಷ್ಟ್ರ ಮೂಲದ ಸೋನಾಲಿ ಎಂಬ ಮಹಿಳೆ ಮೃತಪಟ್ಟಿದ್ಲು. ಇದರಿಂದ ಈಕೆ ಮೇಲೆ ಕೇಸಾಗಿ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಐಡೆಂಟಿಫೈಡ್ ಲಿಸ್ಟ್ ನಾವು ಈಗಾಗಲೇ ಪೊಲೀಸ್ ಇಲಾಖೆ ನಾವು ತಗೊಂಡಿವಿ. 330 ಚಿಲ್ಲರೆ ನಕಲಿ ವೈದ್ಯರ ಒಂದು ಯಾದಿಯನ್ನು ತೆಗೆದುಕೊಂಡು ಪ್ರತಿ ತಾಲೂಕಿನ ತಾಲೂಕಾ ಹೆಲ್ತ್ ಆಫೀಸರ್ಸಿಗೆ ಆಯಾ ತಾಲೂಕಿಂದ ನಾವು ಡಿವೈಡ್ ಮಾಡಿಕೊಡ್ತೀವಿ. ಹಾಗೂ KPME ಆ್ಯಕ್ಟಲ್ಲಿ ಅದನ್ನು ದಾಳಿ ಮಾಡಿ ಆಮೇಲೆ ಅದನ್ನು ಎಲ್ಲ ಆಸ್ಪತ್ರೆ ನಕಲಿ ವೈದ್ಯರದ್ದು ಸೀಸ್ ಮಾಡಬೇಕಂತ ಹೇಳಿ ಕಟ್ಟುನಿಟ್ಟಾಗಿ ಆದೇಶ ನೀಡಲಾಗಿದೆ. ಒಟ್ನಲ್ಲಿ ಜಿಲ್ಲೆಯಲ್ಲಿ ನಡೆದ ಗರ್ಭಪಾತ ಮಹಿಳೆ ಸಾವಿನ ಬಳಿಕ ನಕಲಿ ವೈದ್ಯರ ಬಣ್ಣ ಪಟಾ ಬಯಲಾಗ್ತಾ ಇದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಅದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡರ ಕ್ಷೇತ್ರ. ಆ ಕ್ಷೇತ್ರದ ಕೋಟಿ ಆದಾಯ ಬರೋ ಪಂಚಾಯಿತಿಯಲ್ಲಿ ಸಚಿವರ ಬೆಂಬಲಿಗನ ಪತ್ನಿಯನ್ನ ಅಧ್ಯಕ್ಷೆಯನ್ನಾಗಿ ಮಾಡಲಾಗಿತ್ತು. ಆದರೆ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷೆ ವಿರುದ್ಧ ಭಾರಿ ಭ್ರಷ್ಟಾಚಾರ ಆರೋಪ ಕೇಳಿಬಂದಿತ್ತು. ಅವಿಶ್ವಾಸ ಮಂಡನೆ ಮಾಡಿ ಕುರ್ಚಿಯಿಂದ ಕೆಳಗಿಳಿಸುವ ಮೂಲಕ ಅಧ್ಯಕ್ಷೆಗೆ ಶಾಕ್ ಕೊಡಲಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಬಾಗಲೂರು ಪಂಚಾಯತ್ ಅಂದ್ರೆ ಕೋಟಿ ರೂಪಾಯಿ ಆದಾಯ ಬರುವ ಪಂಚಾಯಿತಿ. ಆದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಂಚಾಯತ್ ಆದಾಯದಲ್ಲಿ ಸ್ವಾಹ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಹಣ ಅವ್ಯವಹಾರ ಆಗಿದೆ ಎನ್ನುವ ಆರೋಪದ ಅಡಿ ಅಧ್ಯಕ್ಷೆ ಪಟ್ಟದಿಂದ ಕೆಳಗಿಳಿಯುವಂತಾಗಿದೆ. ಕಳೆದ 6 ತಿಂಗಳ ಹಿಂದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೀತು ಮುನೇಗೌಡರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಿದ್ರು. ಆದರೆ ಕಂದಾಯ ಸಚಿವರ ಕೃಪಾ ಕಟಾಕ್ಷದಿಂದ ಹೈಕೋರ್ಟ್ ಮೆಟ್ಟಿಲೇರಿದ ರೀತು ಸ್ಟೇ ತಂದಿದ್ರು. ಈ ಅವಧಿಯಲ್ಲಿ ಮತ್ತೆ ಅವ್ಯವಹಾರ ಮಾಡಿದ್ದಾರೆ ಅಂತ ಆರೋಪಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಮರ ಸಾರಿ ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿಸಿದ್ದಾರೆ. ಇನ್ನು ರೀತು ಮುನೇಗೌಡರ ವಿರುದ್ಧ ಜಿಯೋ ಕೇಬಲ್ ಅಳವಡಿಕೆ, ಕಾಯಿನ್ ಬೂತ್, ಲೈಟ್, ಚರಂಡಿ ಕ್ಲೀನ್ನಲ್ಲೂ ಮಹಾ ಮೋಸ ಮಾಡಿದ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಉಪವಿಭಾಗಾಧಿಕಾರಿಗಳನ್ನ ಕೇಳಿದ್ರೆ ಅವ್ಯವಹಾರದ ಬಗ್ಗೆ ದೂರು ಬಂದಿದ್ದು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದನ್ನ ದೂರುಗಳ ಬಗ್ಗೆ ನಾವು ಈಗ ಜಿಲ್ಲಾಧಿಕಾರಿಗಳು ತಿಳಿಸಿದ್ದೀವಿ. ಅವ್ರ ಮುಂದೆ ಅದು ತನಿಖೆ ಮಾಡ್ತಾರೆ. ಅದರ ಬಗ್ಗೆ ಇನ್ನೂ ಯಾವುದನ್ನು ಅವ್ರು ಮಾಡ್ತಾರೆ. ಸರ್, ಈಗ ಅದೇ ಅವ್ರು ಏನು ದೂರುಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಮೇಲಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಅಲ್ಲಿಂದ ಅದನ್ನು ಇನ್ನೂ ತನಿಖೆ ಆಗಬೇಕಾಗ ಬಾಕಿ. ಅಧ್ಯಕ್ಷ ಆಯ್ಕೆ ಇನ್ನು ಇವತ್ತೇ ನಾವು ಇಮಿಡಿಯೇಟಾಗಿ ಅದನ್ನು ಜಿಲ್ಲಾಧಿಕಾರಿಗೆ ರಿಪೋರ್ಟ್ ಕೊಡ್ತೀವಿ. ಅವರು ಅದನ್ನು ಪರಿಶೀಲನೆ ಮಾಡಿ ಅವರು ಆದೇಶ ಮಾಡಿಸ್ತಾರೆ. ಅತಿ ಶ್ರೀಮಂತ ಪಂಚಾಯಿತಿಯಲ್ಲಿ ಹೆಚ್ಚು ಕಾಂಗ್ರೆಸ್ ಬೆಂಬಲಿತರು ಗೆದ್ದಿದ್ರು ಕಾಂಗ್ರೆಸ್ ಅಧಿಕಾರ ಉಳಿಸಿಕೊಳ್ಳಲು ಎಡವಿದ್ದು ಮುಂದೆ